ಬೆಳಗಾವಿ ಜಿಲ್ಲೆಯಲ್ಲಿ ಬುಧವಾರ ನಿನ್ನ ಮಧ್ಯಾಹ್ನ ಸುಮಾರು 1:30 ಗಂಟೆಯಿಂದ 1:35ಕ್ಕೆ ಶುಗರ್ ಫ್ಯಾಕ್ಟ್ರಿ ಇನಾಮ್ದಾರ್ ಶುಗರ್ ಫ್ಯಾಕ್ಟ್ರಿ ಮರಗುಂಬಿ ವಿಲೇಜ್ ಹತ್ರ ಇರುವ ಒಂದು ಶುಗರ್ ಫ್ಯಾಕ್ಟ್ರಿ ಇನಾಮ್ದಾರ್ ಶುಗರ್ ಫ್ಯಾಕ್ಟ್ರಿಯಲ್ಲಿ ಒಂದು ಘಟನೆ ಅಪಘಾತ ಆಗಿದೆ. ಆ ಲೋಕಲ್ ಸ್ಥಳೀಯ ಪೊಲೀಸರು ಮುರುಗೋಡು ಇನ್ಸ್ಪೆಕ್ಟರ್ ಮಠಪತಿ DSP ಚಿದಂಬರ ಅವರಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಘಟನೆ ಗೊತ್ತಾದ ನಂತರ ಇಮಿಡಿಯೇಟ್ಲಿ ಎಲ್ಲರೂ ಹಾಸ್ಪಿಟಲ್ ಅಲ್ಲಿ ಕೆಲವೊಂದರೆ ಫಸ್ಟ್ ಏಡ್ಗಾಗಿ ಬೈಲಹೊಂಗಲಕ್ಕೆ ಹೋಗಿ ಉಳಿದವರನ್ನು KLE ಹಾಸ್ಪಿಟಲ್ಗೆ ತಕ್ಷಣ ಶಿಫ್ಟ್ ಮಾಡಲಾಗಿದೆ. 8 ಜನಕ್ಕೆ ಆವಾಗ ಗಂಭೀರವಾದ ಗಾಯಗಳಾಗಿರುತ್ತದೆ. ಬರುವಾಗಲೇ 3 ಜನಕ್ಕೆ ಡೆತ್ ಆಗಿರೋದಾಗಿ ಡಾಕ್ಟರ್ ಆದ್ಮೇಲೆ ಡಿಕ್ಲೇರ್ ಮಾಡಿರ್ತಾರೆ. ಉಳಿದ 5 ಜನಕ್ಕೆ ಗಂಭೀರವಾದ ಗಾಯ ಆಗಿರ್ತದೆ. ಅದರಲ್ಲಿ ಕೂಡ 4 ಜನ ಈಗ ತೀರ್ಕೊಂಡಿದ್ದಾರೆ. ಒಟ್ಟು 8 ಜನಕ್ಕೆ ಗಂಭೀರವಾದ ಗಾಯ ಆಗಿರೋದಲ್ಲಿ 7 ಜನ ಈಗ ತೀರ್ಕೊಂಡಿದ್ದಾರೆ. ಇನ್ನು ಒಬ್ಬರು ಅವರು ಕೂಡ ಗಂಭೀರವಾದ ಗಾಯ ಇರ್ತದೆ. ಇದರಲ್ಲಿ ಡೀಟೇಲ್ ಹೇಳಬೇಕಾದ್ರೆ ಅಕ್ಷಯ್ ಸುಭಾಷ್ ಇವರಿಗೊಂದು 48 ವಯಸ್ಸು, ಇವರು ಬಾಲ್ಕೋಟೆಯವರು. ದೀಪಕ್ ನಾಗಪ್ಪ ನಮ್ಮ ಬೈಲಹೊಂಗಲ್ ಬೆಳಗಾವಿಯವರು. ಸುದರ್ಶನ್ ಮಹಾದೇವ್ ಇವರು ಖಾನಾಪುರ್ ಬೆಳಗಾವಿ. ಮಂಜುನಾಥ್ ಮಡಿವಾಳಪ್ಪ ಬೈಲಹೊಂಗಲ್ ಬೆಳಗಾವಿ. ಮಂಜುನಾಥ್ ಗೋಪಾಲ್ ಇವರು ಹತ್ತನಿ ತಾಲೂಕು ಬೆಳಗಾವಿ. ಗುರುಪಾದಪ್ಪ ಜಮಖಂಡಿ ಬಾಲ್ಕೋಟೆ ಜಿಲ್ಲೆ. ಭರತೇಶ್ ಬಸಪ್ಪ ಇವರು ಗೋಕಾಕ್ ತಾಲೂಕು ಬೆಳಗಾವಿ ಡಿಸ್ಟಿಕ್. ಗಂಭೀರವಾದ ಗಾಯಪಡಿಸಿ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿರುವವರು ರಾಘವೇಂದ್ರ ಮಲ್ಲಪ್ಪ ಇವರು ಬೆಳಗಾವಿ ಜಿಲ್ಲೆಯವರು. ಇವರಿಗೆ ಈಗ ತೀವ್ರ ಚಿಕಿತ್ಸೆ ICU ಯೂನಿಟಲ್ಲಿದ್ದಾರೆ. ಈ ಘಟನೆ ಸಂಬಂಧವಾಗಿ ನಮ್ಮ ಪೊಲೀಸ್ ಠಾಣೆಯಲ್ಲಿ ಆಲ್ರೆಡಿ FIR ದಾಖಲಾಗಿದೆ, ವಿಚಾರಣೆ ನಡೀತಾ ಇದೆ. ಈ ಘಟನೆಯಲ್ಲಿ ನಾವು 4/2026 ಅಲ್ಲಿ ನಾವು ಆಲ್ರೆಡಿ FIR ಮಾಡಲಾಗಿದೆ. ಈ ತನಿಖೆಯಲ್ಲಿ ಮುಖ್ಯ ಕಾರಣ ಅವ್ರು ಏನು ಹೇಳಿರ್ತಾರೆ ಅಂದ್ರೆ, ಲೋಪಗಳು ಸೇಫ್ಟಿ ಪ್ರಿಕಾಷನ್ಸ್ ತಗೊಂಡಿರಬೇಕಾಯಿತು. ಅಟ್ಲೀಸ್ಟ್ ಇಂಥ ಒಂದು ಕಾನ್ಸಂಟ್ರೇಟೆಡ್ ಶುಗರ್ ಇದೆಲ್ಲ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಶುಗರ್ ಫ್ಯಾಕ್ಟ್ರಿಯನ್ನು ಅಡ್ಮಿನಿಸ್ಟ್ರೇಟ್ ಮಾಡುವವರು ಮತ್ತು ಟೆಕ್ನಿಕಲ್ ಟೀಮ್, ಇಂಜಿನಿಯರ್ಸ್ ಇವರೆಲ್ಲ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸರಿಯಾದ ರೀತಿಯಲ್ಲಿ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅನ್ನು ಕೊಟ್ಟಿರಬೇಕು ಅಂತ ಹೇಳಿ ಯಾರ್ಯಾರೆಲ್ಲ ಕೊಟ್ಟಿಲ್ಲ. ಜನರಲ್ ಮ್ಯಾನೇಜರ್ ಟೆಕ್ನಿಕಲ್ ಹೆಡ್ ಸುಬ್ಬರತ್ನ ಮಂದ್ರ ಒಬ್ಬರ ಹೆಸರು, ಮತ್ತು ಪ್ರವೀಣ್ ಕುಮಾರ್ ಜನರಲ್ ಮ್ಯಾನೇಜರ್ ಇಂಜಿನಿಯರಿಂಗ್ ಹೆಡ್, ಮತ್ತು ವಿನೋದ್ ಕುಮಾರ್ ಜನರಲ್ ಮ್ಯಾನೇಜರ್ ಪ್ರಾಸೆಸಿಂಗ್. ಸೊ ಇಂಥ 3 ಜನ ಮೇಲ್ಗಡೆ ಈಗ ದೂರು ಕೊಟ್ಟಿದ್ದಾರೆ. ದೂರನ್ನು ಸ್ವೀಕರಿಸಿ FIR ಕೂಡ ಮಾಡಲಾಗಿದೆ. ಈ ಒಂದು ಅಪಘಾತದಲ್ಲಿ ಈಗ ನಾವು ಕೂಡ ತಕ್ಷಣ ಒಂದು ಜೀವನ ಉಳಿಸುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಗ್ರೀನ್ ಕಾರಿಡಾರ್ ಮಾಡಿ ಪೊಲೀಸ್ ಎಸ್ಕಾರ್ಟ್ ಮಾಡಿ ಬಾಡಿಯನ್ನು KLE ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಪ್ರಯತ್ನ ಮಾಡಿದ್ವಿ. ಆದರೆ ಕೂಡ ಈಗ 7 ಜನ ಮೃತಪಟ್ಟಿರ್ತಾರೆ. ಸೊ ಇದರಲ್ಲಿ ರೆಗ್ಯುಲೇಟರಿ ಪವರ್ಸ್ ನಮ್ಮ ಇಲಾಖೆಗೆ ಬರಲ್ಲ. ರೆಗ್ಯುಲೇಟರಿ ಪವರ್ಸ್ ಇರುವ ಇಲಾಖೆಗೆ ತಕ್ಷಣ ನಾವು ಲೆಟರ್ ಬರೀತೀವಿ ಮತ್ತು DC ಅವ್ರಿಗೆ ಲೆಟರ್ ಬರೆದು ಈ ಮುಂದಿನ ಇದೇ ರೀತಿಯಲ್ಲಿ ಯಾವುದೇ ಒಂದು ಘಟನೆಯೂ ಆಗಬಾರದು, ಅದಕ್ಕೆ ನಾವು ಕನ್ಸರ್ನ್ ಸಂಬಂಧಪಟ್ಟ ಇಲಾಖೆಯನ್ನು ಅಲ್ಲಿ ಇನ್ಸ್ಪೆಕ್ಷನ್ ಎಲ್ಲಿ ಮಾಡಬೇಕು ಅದು ಮಾಡುವುದಕ್ಕೆ ನಾವು ಹೇಳ್ತೀವಿ. ಮುಂದೆ ಇಂತಾಗ ಆಗಬಾರದು, ಅದು ನಮ್ಮ ಉದ್ದೇಶ ಇದೆ.